ಹಾಯ್ ಗೈಸ್, ಲಾಸ್ಟ್ ಎಪಿಸೋಡ್ ನಮ್ ಗಾಬ್ಲಿನ್ ಫ್ಯೂಚರ್ ವಿಷನ್ ನ ನೋಡ್ಬಿಟ್ಟು ನಮ್ ಯೂನ್ಟೆಕ್ ಯಾರನ್ನ ಮೀಟ್ ಮಾಡ್ತಾಳೆ 29ನೇ ವಯಸ್ಸಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಆ ಜಾಗದಲ್ಲಿ ನಮ್ ಗಾಬ್ಲಿನೇ ಇರ್ತಾರೆ. ಅದನ್ನ ನೆನ್ಸ್ಕೊಂಡು ಅವ್ರು ತುಂಬಾ ಖುಷಿ ಪಟ್ಕೊಂಡು ಅವ್ರ ನಗನೇ ತಡಿಯಕ್ ಆಗ್ತಿರಲ್ಲ. ಅದಾದ್ಮೇಲೆ ಆ ವಿಡಿಯೋ ಎಂಡಿಂಗ್ ನಮ್ ಸಿವ್ನು ಗ್ರಿಮ್ಬಿಪರ್ ನ ಮಾತಾಡ್ಸ್ಕೊಂಡು ಹೋಗಿರ್ತಾರೆ. ಆದ್ರೆ ಈಚೆ ಹೋಗ್ತಿದಂಗೆ ನಮ್ ಗ್ರಿಮ್ಬಿಪರ್ ಬಗ್ಗೆ ಎಲ್ಲ ಗೊತ್ತಿರಂಗೆ ಮಾತಾಡ್ಕೊಂಡು ಹೋಗಿರ್ತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಈ ವಿಡಿಯೋ ನೋಡೋಣ. ನೀವು ಚಾನಲ್ ಹೊಸಬರಾಗಿದ್ದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಫಸ್ಟ್ ವಿಡಿಯೋ ಪೂರ್ತಿ ನೋಡಿ ನನ್ನ ಚಾನಲ್ ನೋಡಕ್ ಹೋಗಿ ಎಲ್ಲಾ ವಿಡಿಯೋಸ್ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಗ್ಲಿಲ್ವಾ ನನ್ನ ಚಾನಲ್ ಹೆಸರನ್ನಾರ ಗ್ಯಾಪ್ನ ಇಟ್ಕೊಳ್ಳಿ. ನೀವು ನೋಡ್ತಾ ಇರೋದು MXKY ಸರ್. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಂಗೆ ಕಟ್ ಮಾಡಿದ್ರೆ ನಮ್ಮ ಶಿವನ ತೋರಿಸ್ತಾರೆ. ನಮ್ ಶಿವನ್ಗೆ ಎಲ್ಲಾ ವಿಷಯ ಗ್ಯಾಪ್ನ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಗಾಬ್ನ ಮೀಟ್ ಮಾಡಿದ್ದು, ಗ್ರಿಮ್ಬಿಪರ್ ನ ಮೀಟ್ ಮಾಡಿದ ಎಲ್ಲಾ ವಿಷಯ, ಅದಕ್ಕಿಂತ ಮುಂಚೆ ಏನಾಯ್ತು ಅಂತ ತೋರಿಸ್ತಾರೆ. ನಮ್ ಗಾಬ್ಲಿನ್ ಮಾಯ ಆಗಿನ ಮುಂಚೆ ಆವಾಗ ನಮ್ ಶಿವನು ಅವ್ರ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಯೂನ್ಟೆಕ್ಗೆ ಎಲ್ಲಿ ನನ್ ಕೆಲಸ ಮಾಡ್ತಿದ್ದಿ ಹುಡುಗಿ ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ನಮ್ ಯೂನ್ಟೆಕ್ ಜೊತೆ ಒಂದ್ ಚಿಕ್ಕ ಹುಡುಗ ಮಾತಾಡ್ತಾನೆ. ಅವಾಗ ಅವನ್ನ ನೋಡ್ಬಿಟ್ಟು ಇವ್ನು ಯೂನ್ಟೆಕ್ ಫ್ರೆಂಡ್ ಅಲ್ವಾ ಅಂತ ಅನ್ಬಿಟ್ಟು ಮಳೆ ಬರ್ತಿರುತ್ತೆ, ಅದರಿಂದ ಬಾ ಒಳಗೆ ಅಂದ್ಬಿಟ್ಟು ಕರ್ಕೊಂತಾರೆ. ಕರ್ಕೊಂಡಾಗ ಅವ್ನಿಗೆ ಕಾಫಿ ಗಿಫಿ ಕೊಟ್ಬಿಟ್ಟು ಕೂರ್ಸಿ ಕೇಳಿದಾಗ ಅವ್ರ ಮನೇಲಿ ಯಾರು ಇಲ್ಲ, ಸ್ವಲ್ಪ ಕಷ್ಟ ಪಡ್ತವ್ರೆ ಅನ್ನೋ ವಿಷಯನ ತಿಳ್ಕೊಂತಾರೆ. ಹಿಂಗೆ ಮಾತಾಡ್ಬೇಕು ನಮ್ ಶಿವನ್ ಹೇಳ್ತಾರೆ, ಈ ಎಲ್ಲಾ ತಪ್ಪು ಮಾಡ್ತಿರೋದೇ ದೇವ್ರು, ನಾವ್ ಜನ ತುಂಬಾ ಕಷ್ಟ ಪಡ್ತವ್ರೆ ಅನ್ನೋ ವಿಷಯ ಗೊತ್ತಿದ್ರು ಕೂಡ ಏನು ಮಾಡಿದ್ರೆ ಸುಮ್ನೆ ನೋಡ್ತಾ ಇರ್ತಾರೆ ಈ ದೇವ್ರು ಅನ್ಕೊಂಡು ದೇವ್ರನ್ನ ಬೈತಾ ಇರ್ತಾರೆ ಕೋಪದಲ್ಲಿ. ಆವಾಗ ಆ ಹುಡ್ಗ ಹೇಳ್ತಾರೆ, ನಮ್ಮ ಅಜ್ಜಿ ಹೇಳುತ್ತೆ ಈ ತರ ದೇವ್ರನ್ನ ಹಿಂಗ್ ಮಾತಾಡಿದ್ರೆ ಶಾಪ ಕೊಡುತ್ತೆ ಅಂತ ಆ ಹುಡ್ಗ ಹೇಳುತ್ತೆ. ಆವಾಗ ಶಿವನ್ ಹೇಳ್ತಾರೆ, ನನಗಿನ್ ಲೈಫ್ ಅಲ್ಲಿ ಇನ್ನೇನ್ ಕಷ್ಟ ನೋಡ್ಬೇಕಾಗಿದೆ, ಆ ಗ್ರಿಮ್ಬಿಪರ್ ಒಂದು ಅಷ್ಟು ಕಷ್ಟ ಕೊಟ್ಟಿರೋದೇ ಸಾಕು, ಆ ಮೆಮೊರೀಸ್ ಗ್ಯಾಪ್ನ ಇಟ್ಕೊಂಡು ನಾನ್ ಅಳ್ತಾ ಇರೋದೇ ಸಾಕು. ಅದಲ್ಲದೆ ನಮ್ಮ ಅಣ್ಣಂದು ನೆನಪಿಟ್ಕೊಂಡು ನನಗೆ ಇನ್ನೂ ಕೊರಗ್ ಜಾಸ್ತಿ ಆಗುತ್ತೆ. ನಾನ್ ಲೈಫ್ ಅಲ್ಲಿ ನಾನು ನೋಡ್ದೆಲ್ಲ ಏನು ಇಲ್ಲ ಅಂತ ಹೇಳಂಗಿಲ್ಲ. ಒಂದ್ ಹ್ಯಾಪಿ ಆಗಿರೋ ಮೂಮೆಂಟ್ ನೋಡದೆ, ಕಷ್ಟಕರ ಆಗಿರೋ ಮೂಮೆಂಟ್ ನೋಡಿದೀನಿ, ಇನ್ನೇನು ಇಲ್ಲ ನಂದು ಕಷ್ಟ ಪಡಕ್ಕೆ ಅಂತ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಅಲ್ಲ, ಈ ದೇವ್ರು ಒಂದು ಕೂಡ ಒಬ್ರಿಗೆ ಲೆವೆಲ್ ಆಗಿ ಮಾಡೋದೇ ಇಲ್ಲ ಅಲ್ಲ. ಆ ಗ್ರಿಮ್ಬಿಪರ್ ಬೇಕು ಅಂದಾಗ ನನ್ನ ಮೆಮೊರೀಸ್ ನ ಜ್ಞಾಪನ ಪಡಿಸ್ತಾರೆ, ಬ್ಯಾಡ ಆದಾಗ ಮೆಮೊರೀಸ್ ನ ಎರೇಸ್ ಮಾಡ್ತಾರೆ. ಏನ್ ನಮ್ಮ ಮನುಷ್ಯನ ಏನ್ ಗೊಂಬೆನ ಅವ್ರು ಬೇಕಾದಂಗೆ ಯೂಸ್ ಮಾಡ್ಕೊಳಕ್ಕೆ? ಇವಾಗ ಏನಾದ್ರು ದೇವ್ರು ಇಲ್ಲಿ ಬಂದ್ ಕೂತಿದ್ದೀರಾ ನಾನ್ ಕೇಳ್ತಿದ್ದೆ ನನ್ ಮೆಮೊರೀಸ್ ಎರೇಸ್ ಹಾಕಿ ಕುಡ್ದು ಅಂತ ಏನೋ ಮಾತಾಡ್ತಿರ್ತಾರೆ. ಆ ಹುಡ್ಗ ಸಡನ್ ಆಗಿ ಹೇಳ್ತಾನೆ, ದೇವ್ರು ಅದೇ ತರನು ಮಾಡ್ಬೋದಿಲ್ವಾ? ಅಲ್ಲ, ನೀವು ಹ್ಯಾಪಿ ಆಗಿರ್ಲಿ ಅಂತ ಅಂದ್ಬಿಟ್ಟು ಮೆಮೊರೀಸ್ ನ ಎರೇಸ್ ಮಾಡ್ಬಿಟ್ಟು ನಿಮ್ ಲೈಫ್ ನ ಚೆನ್ನಾಗಿ ನೋಡ್ಕೊಳಕ್ಕೋಸ್ಕರ ಹೆಲ್ಪ್ ಮಾಡಿರ್ಬೋದಲ್ವಾ ಅಂತ ಆ ಹುಡ್ಗ ಹೇಳ್ತಾನೆ. ಆವಾಗ ಶಿವನ ಮಾತು ಕೇಳ್ಬಿಟ್ಟು ಇವನ್ ಏನ್ ಸಡನ್ ಆಗಿ ಈ ತರ ಮಾತಾಡ್ತಾವನೆ ಅಂತ ನೋಡ್ತಿರ್ತಾರೆ. ಆಗ ಹುಡ್ಗ ಸಡನ್ ಆಗಿ ಮುಖ ನೋಡ್ಕೊಂಡು ಒಂದೇ ಮಾತು ಹೇಳ್ತಾನೆ, ನೀ ಕೇಳ್ತಿರೋದೇ ಇದೇ ಆದ್ರೆ ನಿನಗೆ ಅದೇ ಆಗ್ಲಿ ಬಿಡು ಅಂತ ಅನ್ಬಿಟ್ಟು ನಿನ್ ಮೆಮೊರೀಸ್ ನ ಎರೇಸ್ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ. ಇವ್ ಯಾಕೆ ಈ ತರ ಮಾತಾಡ್ತಿದ್ದಾನೆ ಅಂದ್ರೆ, ಆ ಪಕ್ಕದಲ್ಲಿ ಒಂದು ವೈಟ್ ಕಲರ್ ಚಿಟ್ಟೆ ಆರೋಗುತ್ತೆ. ಅಂದ್ರೆ ಈ ವಿಷಯದಿಂದ ನಮ್ಗೆ ಅರ್ಥ ಆಗೋದೇನಂದ್ರೆ, ಆ ಹುಡುಗನ್ನ ದೇವ್ರು ಪೊಸೆಸ್ ಮಾಡ್ಬಿಟ್ಟು ಈ ವಿಷಯನ ಶಿವನ್ಗೆ ಹೇಳಿರುತ್ತೆ. ಆಮೇಲೆ ಶಿವನ್ಗೆ ಯಾವ್ದೇ ರೀತಿ ಮೆಮೊರೀಸ್ ಎರೇಸ್ ಆಗಿರಲ್ಲ. ಇಷ್ಟು ವಿಷಯನೂ ನಡೆದಿರುತ್ತೆ. ಅದಾದ್ಮೇಲೆ ಅವ್ರ ಮನೆ ಮೇಲ್ಗಡೆ ಒಂದು ಗ್ರಿಮ್ಬಿಪರ್ ರೆಂಟ್ಗೆ ಇರ್ತಾರೆ. ಆ ರೆಂಟ್ಗೆ ಇದ್ದಾಗ ಆ ಗ್ರಿಮ್ಬಿಪರ್ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ನಮ್ ಯೂನ್ಟೆಕ್ ಅದೇ ಜಾಗಕ್ಕೆ ಬಂದಿರ್ತಾಳೆ. ಆದ್ರೆ ಆ ಟೈಮ್ಲಿ ನಮ್ ಯೂನ್ಟೆಕ್ ಯಾವ್ದೇ ರೀತಿ ಮೆಮೊರೀಸ್ ಗ್ಯಾಪ್ನ ಇರಲ್ಲ. ಶಿವನ್ ಬಗ್ಗೆನೂ ಗೊತ್ತಿರಲ್ಲ, ಗಾಬ್ಲಿನ್ ಬಗ್ಗೆನೂ ಗೊತ್ತಿರಲ್ಲ. ಇವಳು ನೋಡಿದ್ದೆ ತುಂಬಾ ಖುಷಿ ಪಟ್ಬಿಟ್ಟು ಅವಳನ್ನ ಒಂದು ಸೇಫ್ಟಿ ಆಗಿ ಒಂದು ಗಾರ್ಡಿಯನ್ ಆಗಿ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆವಾಗ ಶಿವನು ಬೇಕು ಅಂತ ಯೂನ್ಟೆಕ್ ಹತ್ರ ಹೋಗ್ಬಿಟ್ಟು ಅವ್ರನ್ನ ಇಂಟ್ರೋ ಮಾಡ್ಕೊಂಡು, ನಾವು ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ವಲ್ಲ ಅಂತ ಅಂತಾರೆ. ಆಗ ನಮ್ ಯೂನ್ಟೆಕ್, ಹೌದು ನೀವು ನೋಡಿದ್ದೆ, ನಂಗೂ ತುಂಬಾ ಖುಷಿ ಆಯ್ತು ಅಂತ ಒಂದ್ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಇದು ಇಲ್ಲಿ ಏನಕ್ಕೆ ಈ ತರ ಕೇಳ್ತಾರೆ ಅಂದ್ರೆ, ಇವಳು ಗ್ಯಾಪ್ನ ಇದೆಯಾ ಇಲ್ವಾ ಅನ್ನೋ ವಿಷಯನ ತಿಳ್ಕೊಳಕ್ಕೋಸ್ಕರ ಆ ತರ ಕೇಳಿರ್ತಾರೆ. ಇಷ್ಟು ವಿಷಯನೂ ನಡೆದಿರುತ್ತೆ. ಅದಾದ್ಮೇಲೆ ಅದಲ್ದೆ ಗ್ರಿಮ್ಬಿಪರ್ ನ ಮೀಟ್ ಮಾಡಾದ್ಮೇಲೂ, ಆಮೇಲೆ ಎಷ್ಟೊಂದ್ಸರಿ ನೋಡಿರ್ತಾರೆ, ನೋಡಿದ್ಮೇಲೂ ಅದನ್ನ ಕಂಟ್ರೋಲ್ ಮಾಡಕ್ಕಾಗದೆ ಗ್ರಿಮ್ಬಿಪರ್ ಮುಂದೆ ಅಳ್ದೇನೆ ದೂರ ಬಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ಹತ್ತಿರ್ತಾರೆ. ಏನಕ್ಕೆ ಅಂದ್ರೆ ನಮ್ ಶಿವನ್ಗೆ ಅವ್ರಿಗೆ ಆಲ್ರೆಡಿ ಗೊತ್ತು, ಯಾಕೆಂದ್ರೆ ಗ್ರಿಮ್ಬಿಪರ್ ಆಮೇಲೆ ಇವ್ರು ಈ ಲೈಫ್ ಅಲ್ಲಿ ಅವ್ರು ಒಂದಾಗಕ್ ಆಗಲ್ಲ ಅನ್ನೋ ಸಿಚುವೇಶನ್ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಆದ್ರಿಂದ ಈ ಡಿಸಿಷನ್ ತಗೊಂಡಿರ್ತಾರೆ, ಗ್ರಿಮ್ಬಿಪರ್ ಹತ್ರ ತೋರ್ಸ್ಕೋಬಾರ್ದು ಈ ವಿಷಯನ ಅಂತ. ಅದ್ ನಮ್ ಶಿವನ್ ಏನ್ ಬರ್ದಿರ್ತಾರೆ ಅಂದ್ರೆ, ನೀನ್ ಎಷ್ಟ್ ಲೈಫ್ ಅಲ್ಲಿ ನೋಡಿದ್ರು ನನಗೆ ನಿನ್ ಕಂಡ್ರೆ ಇಷ್ಟ. ನಾ ಯಾವತ್ ನಿನ್ನ ಮೀಟ್ ಮಾಡಿದ್ನು ಅವಾಗ್ಲಿಂದ ನನ್ ಲೈಫೇ ಚೇಂಜ್ ಆಗೋಯ್ತು. ನಾ ಅವಾಗ್ಲಿಂದನೇ ಸ್ವಲ್ಪ ಸಂತೋಷವಾಗಿರಕ್ ಸ್ಟಾರ್ಟ್ ಮಾಡಿದೆ.
ಹೇಳ್ತಾಳೆ, ನೀ ಕಿಂಗ್ ಊಬಿನ ಆಗಿದ್ರು ಸರಿ, ಆ ರಾಜ ಆಗಿದ್ರು ಸರಿ, ನನ್ಗೆ ಯಾವತ್ತಿದ್ರು ನೀನ್ ಕಂಡ್ರೆ ನಂಗೆ ಇಷ್ಟ, ನೀ ಯಾವ ತರ ಬಂದ್ರು ನನಗೆ ಇಷ್ಟ. ಇದೇ ತರ ನಾವು ಸಡನ್ ಆಗಿ ಮೀಟ್ ಆಗಿ ಲವ್ ಮಾಡ್ದಂಗೆ ನನಗೆ ನೆಕ್ಸ್ಟ್ ಟೈಪ್ ಅಲ್ಲೂ ನಿನ್ನೆ ಲವ್ ಮಾಡ್ಬೇಕು ಅಂತ ಆಸೆ ಆಗ್ತಿದೆ. ನಿನ್ ಮೇಲೆ ನನಗೆ ಯಾವ್ದೇ ಕಾರಣಕ್ಕೂ ಕೋಪ ಮಾಡ್ಕೊಳಕ್ ಆಗೋದೇ ಇಲ್ಲ. ಆ ಸಿಚುವೇಶನ್ ಆ ತರ ಆಗೋಯ್ತೋ ಏನೋ, ಆದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಅದು ಸಂತೋಷವಾಗಿ ಇಡೋಣ ಅಂತ ಆ ಲೆಟರ್ ಅಲ್ಲಿ ಟೈಪ್ ಮಾಡಿ ಕಳಿಸ್ತಾರೆ. ಆಮೇಲೆ ಈ ಕಡೆ ನಮ್ಮ ಗ್ರಿಂಬಿಪರ್ ನ ತೋರಿಸ್ತಾರೆ. ಅವ್ರಿಗೆ ಕೊಟ್ಟಿರ್ತಾರಲ್ಲ ಅದೊಂದು ಪೇಂಟಿಂಗ್ ಕ್ವೀನ್ದು, ಅದನ್ನ ನೋಡ್ಕೊಂಡು ತುಂಬಾ ಕಷ್ಟಪಟ್ಟು ಫೀಲ್ ಮಾಡ್ತಾ ಇರ್ತಾರೆ. ಹಂಗೆ ಕಟ್ ಮಾಡಿದ್ರೆ ಈ ಕಡೆ ಕೆನಡಾಲಿ ನಮ್ ಯೂನ್ಟೆಕ್ ನ ತೋರಿಸ್ತಾರೆ. ನಮ್ ಯೂನ್ಟೆಕ್ ಅದೇ ಪಾರ್ಕ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾಳೆ ಒಂದು ನಾರ್ಮಲ್ ಏರಿಯಾ ಹತ್ರ. ಆಗ ಈ ಕಡೆ ಗಾಬ್ಲಿನ ತೋರಿಸ್ತಾರೆ. ನಮ್ ಗಾಬ್ಲಿನು ನಮ್ ಯೂನ್ಟೆಕ್ ಯಾವ್ದೇ ರೀತಿ ಮೆಮೊರೀಸ್ ನನಗೆ ಜ್ಞಾಪನ ಮಾಡಕ್ ಹೋಗೋದೇ ಇಲ್ಲ. ಹೊಸ್ದಾಗಿ ಲವ್ ಮಾಡ್ತೀನಿ, ಅವಳಿಗೆ ಇದ್ರ ವಿಷಯದ ಬಗ್ಗೆ ಏನು ಕೂಡ ಗೊತ್ತೇ ಇರ್ಬಾರ್ದು, ಆದ್ರೆ ನಾನೇ ಯೂನ್ಟೆಕ್ ನ ಮಿಸ್ ಮಾಡ್ತೀನಿ ತುಂಬಾ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ನಮ್ ಯೂನ್ಟೆಕ್ ಅವ್ರು ಯಾವ ಜಾಗದಲ್ಲಿ ನಿಂತಿರ್ತಾಳೆ ಅಂದ್ರೆ, ಗಾಬ್ಲಿನ್ ಯೂನ್ಟೆಕ್ ಒಂದು ಮ್ಯಾಪ್ ಅಲ್ಲಿ ಲೀಫ್ ನ ಹಿಡಿದಿರ್ತಾಳಲ್ಲ ಅದೇ ಜಾಗದಲ್ಲಿ ನಿಂತಿರ್ತಾಳೆ. ಒಂದ್ ಮ್ಯಾಪ್ ಅಲ್ಲಿ ಲೀಫ್ ನ ಹಿಡ್ಕೊಂತಾಳೆ. ಇಟ್ಕೊಂಡಿದ್ದಾಗ ಆ ಜಾಗದಲ್ಲಿ ನಿಂತಿದಂಗೆ ನಮ್ ಗಾಬ್ಲಿನ್ ಹತ್ರ ಮಾತಾಡ್ತಿದಂಗೆ ಜ್ಞಾಪನ ಬರುತ್ತೆ. ಅದನ್ನ ಗಿಟ್ಟಿ ಕೆಳಗ್ ಹಾಕ್ಬೇಕಾರೆ ಸಡನ್ ಆಗಿ ಎಲ್ಲಾ ವಿಷಯ ಜ್ಞಾಪನ ಬಂದ್ಬಿಡುತ್ತೆ. ನಮ್ ಯೂನ್ಟೆಕ್ ಸ್ಟಾರ್ಟಿಂಗ್ ನಮ್ ಗಾಬ್ಲಿನ್ ಮೀಟ್ ಮಾಡಿದ್ದು, ನಮ್ ಗಾಬ್ಲಿನ್ ಚೆಸ್ಟ್ ಅಲ್ಲಿರೋ ಸ್ಪಾಟ್ ತೆಗೆದ್ರೆ ಏನಾಗುತ್ತೆ ಅಂತ ಕೇಳಿ ಮನೆ ಬಿಟ್ಟು ಹೋಗಿದ್ದು, ಎಲ್ಲಾ ವಿಷಯ ಏನೇನೆಲ್ಲ ಸ್ಟಾರ್ಟಿಂಗ್ ಎಲ್ಲ ಆಯ್ತು ಎಲ್ಲಾ ವಿಷಯ ಜ್ಞಾಪನ ಬಂದ್ಬಿಡುತ್ತೆ. ಬಂದಿದ್ದೆ ನಮ್ ಯೂನ್ಟೆಕ್ ಏನ್ ಮಾಡೋದು ಅರ್ಥ ಆಗ್ತಿರಲ್ಲ. ಅಳು ಬಂದ್ಬಿಟ್ಟು ಅಳ್ತಾ ಇರ್ತಾಳೆ, ಸಖತ್ ಜೋರಾಗಿ ಅಳ್ತಿರ್ತಾಳೆ. ಅಳ್ತಾ ಆ ಅಂಗಡಿ ಪೂರ್ತಿ ಹುಡ್ಕೊಂಡು ಹೋಗ್ತಿರ್ತಾಳೆ, ಎಲ್ಲಾರು ಕ್ಯಾನ್ ಇದೆಯಾ ಆರ್ಸೋಣ ಅಂತ. ಹೋಗ್ಬಿಟ್ಟು ಯಾವ್ದೋ ಒಂದು ಅಂಗಡಿಲಿ ಕ್ಯಾನ್ ಹಾಕಿರ್ತಾರೆ, ಅದನ್ನ ಆರಿಸ್ಬಿಡ್ತಾಳೆ. ಆರಿಸ್ಬಿಟ್ಟು ಗಾಬ್ಲಿನ ಕಿರ್ಚಿ ಕೂಗ್ತಿರ್ತಾಳೆ, ನಿಮ್ನ ತುಂಬಾ ಮಿಸ್ ಮಾಡಿದೆ, ಬಂದ್ಬಿಡಿ ಬೇಗ ಅನ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಆಗ ನಮ್ ಗಾಬ್ಲಿನ್ ಅಲ್ಲಿಗೆ ಸಮಾನ ಆಗ್ಬಿಟ್ಟು ನಮ್ ಯೂನ್ಟೆಕ್ ನ ಕಿಸ್ ಮಾಡ್ತಾರೆ. ನಮ್ ಗಾಬ್ಲಿನ್ಗೆ ತುಂಬಾ ಖುಷಿ ಆಗುತ್ತೆ, ನಮ್ ಯೂನ್ಟೆಕ್ ಎಲ್ಲಾ ವಿಷಯ ಜ್ಞಾಪನ ಬಂದ್ಬಿಡ್ತು ಅಂತ. ಆಮೇಲೆ ಹಂಗೆ ಮನೇಲಿ ತೋರಿಸ್ತಾರೆ. ನಮ್ ಯೂನ್ಟೆಕ್ ಹೇಳ್ತಾಳೆ, ನೀವ್ ಹೇಳ್ದಂಗೆ ನಿಮ್ ಪ್ರಾಮಿಸ್ ನಾನ್ ಬ್ರೇಕ್ ಮಾಡ್ಲಿಲ್ಲ, ಪ್ರತಿ ಸ್ನೋಫಾಲ್ ಬನ್ನಿ ಅಂತ ಕೇಳಿದ್ದಂಗೆ ನೀವು ಹೇಳ್ದಂಗೆ ಬಂದ್ರೆ ಆ ಸ್ನೋಫಾಲ್ ಗೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಆಮೇಲೆ ಎಲ್ಲಾ ವಿಷಯದ ಬಗ್ಗೆ ಕೇಳ್ತಿದ್ದಾರೆ, ನೀವು ಹೋಗಿ ಶಿವನ ಮೀಟ್ ಮಾಡಿದ್ರ ಅಂತ. ಶಿವನ ಮೀಟ್ ಮಾಡಿದೆ, ಬಟ್ ಆದ್ರೆ ನನ್ ಬಗ್ಗೆ ಅವಳಿಗೆ ಯಾವ್ದೇ ರೀತಿ ಮೆಮೊರೀಸ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ ಗಾಬ್ಲಿನ್ ಗೊತ್ತಿಲ್ಲ ಶಿವನ್ಗೆ ಎಲ್ಲ ಜ್ಞಾಪನ ಇದೆ ಅಂತ. ಆಮೇಲೆ ಗ್ರಿಂಬಿಪರ್ ಬಗ್ಗೆ ಹೇಳ್ತಾರೆ. ಗ್ರಿಂಬಿಪರ್ ನಾನು ಇಬ್ರು ಒಳ್ಳೆ ಫ್ರೆಂಡ್ ಆಗ್ಬಿಟ್ಟು ಈಗ ಅವ್ರು ನನ್ ಮನೇಲೇ ಇದಾರೆ, ಅವಂಗೂ ಯಾವ್ದೇ ರೀತಿ ಮೆಮೊರೀಸ್ ಎರೇಸ್ ಆಗಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳ್ಬೇಕು ನಮ್ ಯೂನ್ಟೆಕ್ ಸ್ವಲ್ಪ ಖುಷಿ ಆಗುತ್ತೆ. ನಂಗೆ ಇನ್ನೊಂದು ವಿಷಯ ಅರ್ಥ ಆಗ್ತಿಲ್ಲ, ನಿಜಲ್ಲೂ ನೀವು ನನ್ ಮುಂದೆ ಕೂತಿದ್ದೀರಾ ಅನ್ನೋ ವಿಷಯ ನಂಗೆ ಇನ್ನೂ ಕೂಡ ನಂಬಕ್ ಆಗ್ತಿಲ್ಲ. ಯಾಕೆಂದ್ರೆ ಮೆಮೊರೀಸ್ ಇಲ್ಲ ಅಂದ್ರೂ ಕೂಡ ನನಗೆ ಯಾವ್ದೋ ರೀತಿ ಒಂದ್ ಫೀಲ್ ಆಗ್ತಾ ಇತ್ತು, ಏನೋ ವಿಷಯನ ನನಗೆ ಜೀವನದಲ್ಲೇ ಇಲ್ಲ, ನಾನು ಏನೋ ಮಿಸ್ ಮಾಡ್ತಿದೀನಿ ಅಂತ ಎಲ್ಲಾ ಟೈಮು ಅನ್ಸೋದು. ತರ ನೆಮ್ಮದಿನೇ ಇರ್ತಿರ್ಲಿಲ್ಲ. ಅದರಿಂದ ನನಗೆ ಏನೋ ಡಿಪ್ರೆಷನ್ ಇರ್ಬೇಕು ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲಾ ಮೆಡಿಸನ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡಿದೆ. ನನಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಯಾರ ಹತ್ರ ಹೇಳೋದು ಅಂತಾನು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ನೀವು ಬಂದಿದ್ದು ನಂಗೆ ತುಂಬಾ ಖುಷಿ ಆಗ್ತಿದೆ, ನಂಗೆ ಇನ್ನೂ ನಂಬಕ್ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ನಮ್ ಗಾಬ್ಲಿನ್ ಯೂನ್ಟೆಕ್ ನ ಹಗ್ ಮಾಡ್ಬಿಟ್ಟು ನೀನ್ ಯಾವತ್ತೂ ಬಿಟ್ಟೋಗಲ್ಲ ನಾನು ಅಂತ ಹೇಳ್ತಾ ಇರ್ತಾರೆ. ಹೇಳ್ಬಿಟ್ಟು ಹಂಗೆ ಸಮಾಧಾನ ಮಾಡ್ತಾರೆ. ನಮ್ ಯೂನ್ಟೆಕ್ ಅವಳು ಡ್ಯೂ ಡೇಟ್ ಎಲ್ಲ ಮುಗಿಯುತ್ತಲ್ಲ, ಕೆನಡಾಗ್ ಬಂದಿದ್ದ ಟ್ರಿಪ್, ಅದರಿಂದ ವಾಪಸ್ ಹೋಗ್ತಾ ಇರ್ತಾಳೆ ಫ್ಲೈಟ್ ಅಲ್ಲಿ. ಅವಾಗ ನಮ್ ಗಾಬ್ಲಿನ್ ಹೇಳ್ತಾರೆ, ನನ್ ಜೊತೆನೆ ಬಂದ್ಬಿಡು, ನಾನೇ ಕರ್ಕೊಂಡು ಹೋಗ್ತೀನಿ 2 ನಿಮಿಷದಲ್ಲಿ ಅಂತಾರೆ. ಆಗ ನಮ್ ಯೂನ್ಟೆಕ್ ಹೇಳ್ತಾಳೆ, ಅಲ್ಲ ನಾನು ಕೊರಿಯಾದಿಂದ ಕೆನಡಾಗ್ ಬಂದಿದ್ದೀನಿ, ಇಲ್ಲಿಂದ ನಾನು ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿ ಚೆಕಿಂಗ್ ಆಗ್ಬೇಕು. ಈ ಚೆಕಿಂಗ್ ಮಿಸ್ ಆಯ್ತು ಅಂದ್ರೆ ನನ್ನ ಎಲ್ಲೋ ಇಲ್ಲಿಗಲ್ ಆಗಿ ವಾಪಸ್ ಹೋಗಿದ್ದೀನಿ ಅನ್ನೋ ವಿಷಯ ತಿಳ್ಕೊಂಡ್ಬಿಟ್ಟು ನನ್ನ ಪೊಲೀಸ್ನವ್ರು ಬಂದ್ಬಿಟ್ಟು ಅರೆಸ್ಟ್ ಮಾಡ್ಬಿಡ್ತಾರೆ. ನಾ ಹಂಗ್ ಹೋಗಕ್ಕಾಗಲ್ಲ, ನಾನು ಫ್ಲೈಟ್ ಅಲ್ಲೇ ಬರ್ತೀನಿ ಅಂತ ಹೇಳ್ತಾಳೆ. ಆಗ ನಮ್ ಗಾಬ್ಲಿನ್ ನೋಡ್ಬಿಟ್ಟು ನೀವು ನನ್ ಜೊತೆ ಫ್ಲೈಟ್ ಅಲ್ಲಿ ಬನ್ನಿ ಅಂತ ಹೇಳ್ತಾಳೆ. ಅವಾಗ ನಮ್ ಗಾಬ್ಲಿನ್ ಹೇಳ್ತಾರೆ, ನನ್ನ ಹತ್ರ ಪಾಸ್ಪೋರ್ಟೇ ಇಲ್ಲ ಅಂತಾರೆ. ಪಾಸ್ಪೋರ್ಟ್ ಇಲ್ದೆ ಊರೆಲ್ಲ ಸುತ್ತವ್ರೆ. ಆಗ ನಮ್ ಯೂನ್ಟೆಕ್ ಕೊರಿಯಾಗ್ ಬರ್ತಾಳೆ. ಕೊರಿಯಾಗ್ ಬಂದೆಲ್ಲ ನಮ್ ಗಾಬ್ಲಿನ್ ಅವಳನ್ನ ಕರ್ಕೊಂಡು ಹೋಗಕ್ಕೆ ಆಲ್ಮೋಸ್ಟ್ ತುಂಬಾ ಅವರ್ಸ್ ಇಂದ ವೇಟ್ ಮಾಡ್ತಾ ಇರ್ತಾರೆ. ಆಗ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾರೆ ನಿಂಗೆ ನನ್ ಮ್ಯಾಜಿಕ್ ಪವರ್ ತೋರಿಸ್ತೀನಿ ಬಾ ಅನ್ಬಿಟ್ಟು ಸಡನ್ ಆಗಿ ಎಳ್ಕೊಂಡು ಹೋಗಿ ಯಾವ್ದೋ ಡೋರ್ ಓಪನ್ ಮಾಡ್ಬಿಟ್ಟು ಡೈರೆಕ್ಟ್ ಮನೆ ಕರ್ಕೊಂಡು ಹೊಟ್ಟೋಗ್ತಾರೆ. ಮನೇಲಿ ಅವಳು ಶಾಕ್ ಆಗಿ ನೋಡ್ತಾ ಇರ್ತಾಳೆ, ತುಂಬಾ ದಿನ ಆಗೋಯ್ತು ಇದನ್ನ ನೋಡಿ ಅಂತ. ಆಗ ನಮ್ ಗಾಬ್ಲಿನ್ ಯೂನ್ಟೆಕ್ ಕಿಸ್ ಮಾಡ್ತಾರೆ. ಆಮೇಲೆ ಈ ಕಡೆ ನಮ್ ಗ್ರಿಂಬಿಪರ್ ನ ತೋರಿಸ್ತಾರೆ. ನಮ್ ಗ್ರಿಂಬಿಪರ್ ಒಂದು ವಯಸ್ಸಾಗಿರೋ ಲೇಡಿನ ಸೋಲ್ ನ ಕಲೆಕ್ಟ್ ಮಾಡಿ ಕಳಿಸ್ತಾ ಇರ್ತಾರೆ ಆಫ್ಟರ್ ಲೈಫ್ ಗೆ. ಆಗ ಅವ್ರು ಹೋಗಕ್ಕಿಂತ ಮುಂಚೆ ಇನ್ನೊಂದು ತಾತ ಬರುತ್ತೆ. ಅವ್ರಿಬ್ರು ಬಂದಾಗ ಒಂದು ಹೆಂಗಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಹೆಂಗಾಗಿ ಕನ್ವರ್ಟ್ ಆದಾಗ ಅಲ್ಲಿ ತೋರಿಸ್ತಾರೆ, ತಾತ ಬೇಗ ವಯಸ್ಸಾಗಕ್ಕಿಂತ ಮುಂಚೆನೆ ಬೇಗ ಸತ್ತೋಗ್ಬಿಟ್ಟಿರುತ್ತೆ. ಅದರಿಂದ ಹೋಗಕ್ಕಿಂತ ಮುಂಚೆ ಒಂದು ತಲೆಗಾಕ ಕ್ಲಿಪ್ ಕೊಡ್ಬೇಕು ಅಂತ ಇರುತ್ತೆ, ಅದು ಕೊಟ್ಟಿರಲ್ಲ. ಈ ಟೈಮ್ಲಿ ಮೀಟ್ ಮಾಡಿದಾಗ ಕೊಟ್ಟಿ ಚೆನ್ನಾಗಿ
ಮಾತಾಡ್ಕೊಂಡು ಹೋಗ್ತಾರೆ. ಆದ್ರೆ ನಮ್ ಗ್ರಿಂಬಿಪರ್ ಈ ವಿಷಯದ ಬಗ್ಗೆ ತಡಿಯಕ್ ಹೋಗಲ್ಲ, ಅವ್ರಿಗೆ ಮಾತಾಡಕ್ಕೆ ಟೈಮ್ ಕೊಡ್ತಾರೆ. ಅವ್ರನ್ನ ಆ ಸೋಲ್ ನ ಕಲೆಕ್ಟ್ ಮಾಡಿ ಕಳ್ಸದ್ಮೇಲೆ ಈ ಕಡೆ ಬಂದಾಗ ನಮ್ ಗಾಬ್ಲಿನ್ ಬರ್ತಾರೆ. ಬಂದ್ಬಿಟ್ಟು ನಿಂಗ್ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದೀನಿ, ಏನ್ ಮಾಡ್ತಿದ್ದೆ, ಒಬ್ರು ಗೆಸ್ಟ್ ನ ಮೀಟ್ ಮಾಡಿಸ್ಬೇಕು ಅಂತ ವೇಟ್ ಮಾಡ್ತಿದೀನಿ ಅಂತ ಅಂದ್ಬಿಟ್ಟು ಕರೀತಾರೆ. ಆಗ ನಮ್ ಮ್ಯೂಟೆಕ್ ಬರ್ತಾಳೆ. ಅವಾಗ ಅದನ್ನ ನೋಡಿದ್ರೆ ನಮ್ ಗ್ರಿಂಬಿಪರ್ ಶಾಕ್ ಆಗುತ್ತೆ. ಆಗ ನಮ್ ಮ್ಯೂಟೆಕ್ ಎಲ್ಲಾ ವಿಷಯನೂ ಮಾತಾಡ್ತಿರೋದ್ ನೋಡ್ಬಿಟ್ಟು ನಮ್ ಗಾಬ್ಲಿನ್ ಹೇಳ್ತಾರೆ ಎಲ್ಲಾ ಮೆಮೊರೀಸ್ ಗ್ಯಾಪ್ನ ಬಂದ್ಬಿಡ್ತೊಳಗೆ ಅಂತ. ಆವಾಗ ಈ ವಿಷಯ ಕೇಳಿದ್ದೆ ನಮ್ ಗ್ರಿಂಬಿಪರ್ಗೆ ತುಂಬಾ ಖುಷಿ ಆಗುತ್ತೆ, ವಾಪಸ್ ಬಂದ್ಲು ಅಂತ. ಸ್ಟಾರ್ಟಿಂಗ್ ಇಂದ ಹಿಡಿದು 20 ವರ್ಷದಿಂದ ಏನೇನೆಲ್ಲ ನಡೀತು, ಮನೇಲಿರೋ ಎಲ್ಲಾ ಮೆಮೊರೀಸ್ ನಂಗೆ ಗ್ಯಾಪ್ನ ಬಂದಿರೋದ್ರಿಂದ ತುಂಬಾ ಖುಷಿ ಆಯ್ತು ಅಂತ ನಮ್ ಮ್ಯೂಟೆಕ್ ಹೇಳ್ತಾ ಇರ್ತಾಳೆ. ಆಮೇಲೆ ರೂಮ್ ಹೋದ್ಮೇಲೆ ನಮ್ ಗ್ರಿಂಬಿಪರ್ ಯೋಚನೆ ಮಾಡ್ತಿರ್ತಾರೆ, ಈ 9 ಆಮೇಲೆ 29 ಈ ಏಜ್ ಅಲ್ಲಿ ಗ್ರಿಂಬಿಪರ್ಸ್ ಬಂದು ಮಿಸ್ಸಿಂಗ್ ಸೋಲ್ ನ ಹುಡುಕ್ತಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರಲ್ಲ. ಆ ಟೈಮ್ಲಿ ಯಾರು ಬರ್ಬೋದು ಗೊತ್ತಿಲ್ಲ ಅಂತ ಹೇಳಿರ್ತಾರೆ. ಬಟ್ ಈಗ 29ನೇ ವಯಸ್ಸಾಗ್ತಿದೆ ನಮ್ ಮ್ಯೂಟೆಕ್ಗೆ. ಕರೆಕ್ಟ್ ಆಗಿ ಇವರೇ ಬಂದ್ ಮೀಟ್ ಮಾಡ್ತಾರೆ. ಆದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ ಈ ದೇವ್ರು ಎಲ್ಲಾ ವಿಷಯನು ಪ್ಲಾನ್ ಮಾಡಿ ಎಲ್ಲಾ ವಿಷಯ ಕನೆಕ್ಟ್ ಆಗಂಗೆ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಹಂಗೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ ಮ್ಯೂಟೆಕ್ಗೆ ಎಲ್ಲಾ ವಿಷಯ ಗ್ಯಾಪ್ನ ಬಂದಿರೋದ್ರಿಂದ ಕೈಲಿ ಒಂದ್ ಮ್ಯಾಕ್ಸ್ ಬಗ್ಗೆ ಇಟ್ಕೊಂಡ್ಬಿಟ್ಟು ನಮ್ ಗಾಬ್ಲಿನ ಬೇಕಾದಾಗ್ಲೆಲ್ಲ ಕರಿತಾ ಇರ್ತಾಳೆ. ಯಾವಾಗ ಅಂದ್ರೆ ಸುಮ್ನೆ ಕೂತಿರೋದು ಬೋರ್ ಆಯ್ತು ಅಂತ ಕರಿಯೋದು. ಪಾಪ ನಮ್ ಗಾಬ್ಲಿನ ಕುಕ್ ಮಾಡ್ತಿದ್ರು, ಅದೇ ತವಾ ಕೈಲಿ ಹಂಗೆ ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಏನು ಇಲ್ಲ ಅಂದ್ರೂ ಅದೇ ತರ ಆಕ್ಷನ್ ಮಾಡ್ತಿರ್ತಾರೆ. ಬಟ್ ಆದ್ರೆ ನಮ್ ಗಾಬ್ಲಿನ್ ಏನ್ ಕೋಪ ಮಾಡ್ಕೊಳಲ್ಲ, ಇವ್ರು ಖುಷಿಯಾಗೂ ಇರುತ್ತೆ. ಹಂಗೆ ಇನ್ನೊಂದ್ ಜಾಗದಲ್ಲಿ ಕರೀತಾಳೆ. ಒಂದ್ ಟೈಮ್ ಅಲ್ಲಿ ಅವಳು ಬೆಡ್ ಅಲ್ಲಿ ಕರೀತಾಳೆ. ಆಗ ನಮ್ ಗಾಬ್ಲಿನ್ಗೆ ಅದ್ ಅರ್ಥನೇ ಆಗಲ್ಲ, ಯಾವ ಜಾಗ ಎಲ್ಲಿ ಕರೀದ್ರಿ ನನ್ನ ಅಂತ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆಗ ನಮ್ ಮ್ಯೂಟೆಕ್ ಏನು ಹೇಳ್ದೆ ನಾನು ನಿಮ್ ಹಗ್ ಮಾಡ್ಕೊಂಡ್ ಮನಿಕೋತೀನಿ ಅಂದ್ಬಿಟ್ಟು ಮನಿಕೋತಾಳೆ. ಎಲ್ಲಿಲ್ಲ ಅಂದ್ರೆ ನಮ್ ಮ್ಯೂಟೆಕ್ ಮನೆಗ್ ಕರೆದಿರ್ತಾಳೆ. ಹಂಗೆ ಬೆಳಗ್ಗೆ ಆದ್ಮೇಲೆ ಕೆಳಗ್ ಬರ್ತಾ ಇರ್ತಾರೆ. ಕೆಳಗ್ ಬರ್ಬೇಕಾದ್ರೆ ನಮ್ ಶಿವನು ಈಚೆ ಕಡೆ ಬರ್ತಾರೆ. ಬಂದಾಗ ಯಾರ್ ನೀವು, ಎಲ್ಲಿಂದ ಬಂದಿದ್ದೀರಾ, ನೀವೇನು ಮ್ಯೂಟೆಕ್ ಮೀಟ್ ಮಾಡಕ್ ಬಂದಿದ್ದೀರಾ? ಅವಳು ಮೇಲ್ಗಡೆ ಇರ್ತಾಳೆ, ಹೋಗಿ ಮೀಟ್ ಮಾಡಿ ಅಂತ ಏನೋ ಹೇಳ್ತಾ ಇರ್ತಾರೆ. ಏನು ಗೊತ್ತಿಲ್ಲ ಅನ್ನಂಗೆ, ಅಂದ್ರೆ ನಮ್ ಗಾಬ್ಲಿನ್ ಗೊತ್ತು ಅನ್ನಂಗೆ ತೋರ್ಸ್ಕೊತಾ ಇರಲ್ಲ. ನಮ್ಮ ಗಾಬ್ಲಿನ್ ಹಂಗೆ ನೋಡ್ಬೇಕಾದ್ರೆ ಫ್ಯೂಚರ್ ವಿಷನ್ ಬರುತ್ತೆ ನಮ್ ಗಾಬ್ಲಿನ್ಗೆ. ಏನಂದ್ರೆ ತುಂಬಾ ವರ್ಷ ಆದ್ಮೇಲೆ ಶಿವನು ಗ್ರಿಂಬಿಪರ್ ಒಟ್ಟಿಗೆ ನಗ್ನಾಗ್ತಾ ಮಾತಾಡ್ತಾ ಇರಂಗೆ ಫ್ಯೂಚರ್ ವಿಷನ್ ಬರುತ್ತೆ. ಈ ವಿಷಯ ನೋಡಿದ್ದೆ ತುಂಬಾ ಖುಷಿ ಆಗ್ಬಿಡುತ್ತೆ ಗಾಬ್ಲಿನ್ಗೆ. ಏನು ಮಾತಾಡದೆ ನೀನ್ ತುಂಬಾ ಚೆನ್ನಾಗಿರೋ ನಿನ್ ಲೈಫ್ ನ ನೀನ್ ನೋಡ್ಕೋ, ನೀ ಮುಂದಕ್ಕಾರ ಖುಷಿಯಾಗಿರ್ತೀಯ ಅಂತ ಅನ್ಬಿಟ್ಟು ನನಗೆ ಅದ್ ನೋಡ್ತಾ ನನ್ ಖುಷಿ ಆಗ್ತಾ ಇದೆ ಅಂತ ಅನ್ಬಿಟ್ಟು ನಕ್ಕೊಂಡ್ ಹೋಗ್ತಾರೆ, ಏನು ಮಾತಾಡದೆ. ನಮ್ ಶಿವನು ಯಾರಿವ್ರು, ಏನ್ ಮಾತಾಡ್ತಿದೀರ ನೀವು ಮಾತಾಡ್ತಿರೋದೇ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ನಮ್ ಶಿವನ್ ಹೇಳ್ತಾರೆ, ನಿನ್ ಲೈಫ್ ನೀ ನೋಡ್ಕೋ ಬ್ರದರ್, ನನ್ ಲೈಫ್ ನಾನ್ ನೋಡ್ಕೋತೀನಿ. ನಾ ತಗೊಂಡಿರೋ ಡಿಸಿಷನ್ ಇಂದ ಯಾರಿಗೂ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಅದ್ರಲ್ಲಿ ನಾ ತುಂಬಾ ಖುಷಿಯಾಗಿರ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಆಲ್ಮೋಸ್ಟ್ ಹಳೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬಿಟ್ಟಿದೀನಿ. ನಿಮ್ಗೆ ಅದು ಕಂಟಿನ್ಯೂಸ್ಲಿ ಸಿಗಲ್ಲ ಅಂತ ಗೊತ್ತು, ಅದರಿಂದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ವಿಡಿಯೋದು ಪ್ಲೇ ಲಿಂಕ್ ಇದೆ, ಪ್ಲೇ ಲಿಸ್ಟ್. ನೀವು ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂಸ್ಲಿ ಎಲ್ಲಾ ವಿಡಿಯೋಸ್ ಸಿಗುತ್ತೆ, ಕಂಟಿನ್ಯೂಸ್ಲಿ ನೋಡ್ಕೊಂಡು ಹೋಗ್ಬೋದು. ನಿಮ್ಗೆ ಯಾರು ಕೆ ಡ್ರಾಮಾ ಫ್ಯಾನ್ಸ್ ಯಾರು ಇದ್ರೆ ಅವ್ರಿಗೂ ಸ್ವಲ್ಪ ಶೇರ್ ಮಾಡಿ, ಅದರಿಂದ ನನಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು 3-2 ವಿಡಿಯೋಸ್ ಆಗ್ಬೋದು ಅಷ್ಟೇ. ಈ ಗಾಬ್ಲಿನ್ ಡ್ರಾಮಾ ಕಂಪ್ಲೀಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಬ್ಯಾಕಪ್ ಎಷ್ಟನ್ನೆಲ್ಲ ಕಂಪ್ಲೀಟ್ ಮಾಡೋದಿದೆ ಅವೆಲ್ಲ ನಾನು ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.